ದೇಸಿ ವಾಷಿಂಗ್ ಮಿಷಿನ್ ಮಂಡ್ಯ. ಎಷ್ಟೊತ್ತಾಗುತ್ತೆ ಬೆಣ್ಣೆ ಬರೋದಕ್ಕೆ? ಸರ್ ಒಂದು 20 ನಿಮಿಷದ ಒಳಗಡೆ ಆಗುತ್ತೆ. ನಾವು 20 ನಿಮಿಷ ಹೇಳ್ತಿದ್ದೀನಿ ಅಷ್ಟೇ, 20 ನಿಮಿಷ ಒಳಗಡೆ ಆಗೋಗುತ್ತೆ. ಆಮೇಲೆ ಉಳ್ಕೊಂಡಿರ್ತಾರೆ ಒಳಗಡೆ ಮಜ್ಜಿಗೆ, ಅದೇನ್ ಮಾಡ್ತೀರಾ? ನಾವು ನಮ್ಗೆ ಯೂಸ್ ಮಾಡ್ಕೊಂಡು ಅಕ್ಕಪಕ್ಕದವ್ರು ಕೇಳ್ತಾರೆ ಬಿಡ್ತೀವಿ ಸರ್. ನಾವು ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡ್ತಿಲ್ಲ ಇದನ್ನ, ಅಂದ್ರೆ ನಾವು ಬೆಣ್ಣೆ ತೆಗಿಯಕ್ಕೆ ಯೂಸ್ ಮಾಡ್ತೀವಿ ಸರ್. ಖಂಡಿತ ದೇಸಿ ವಾಷಿಂಗ್ ಮಿಷಿನ್ ಅದು ಸಾಧ್ಯ. ಅವ್ರ ಅನುಭವ ಕೇಳೋಣ ಬನ್ನಿ. ನಾವು ರೈತರು, ನನ್ನ ಹೆಸರು ಕೃಷ್ಣಗೌಡ ಅಂತ, ಎತ್ತಂಬಾಡಿ, ಮೌಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಮಾತ್ರ ಟ್ರ್ಯಾಕ್ಟರ್ ಇದೆ, ಹಸುಗಳೆಲ್ಲ ಸಾಕ್ತಿವಿ, ತೋಟದಲ್ಲೆಲ್ಲ ಕೆಲಸ ಮಾಡ್ತೀವಿ. ಈ ನಮ್ಮ ಬಟ್ಟೆಗಳು ಬಹಳಾಗಿ ಎಲ್ಲ ಹಾಳಾಗಿರುತ್ತೆ. ನಮ್ಮ ಮನೆಯವರು ಆ ಬಟ್ಟೆಗಳನ್ನ ನೋಡಿ ಹೇಗಪ್ಪ ಹೋಗಿಲಿ ಬಟ್ಟೆನ ಅಂತ ಪ್ರತಿ ಸರು ಕೂಡ ಅವರು ಬೇಜಾರು ಮಾಡ್ಕೊತಾ ಇದ್ರು. ಒಂದ್ಸತಿ ಟ್ರೈ ಮಾಡಿದ್ವಿ, ನೋಡೋಣ ಹೇಗೆ ಆಗುತ್ತಾ ಇಲ್ವಾ ಅಂತ ಟ್ರೈ ಮಾಡಿದ್ವಿ ಅಷ್ಟೇ. ಅವಾಗಿಂದ ನಾವು 3 ವರ್ಷದಿಂದ ಅವಾಗೆಲ್ಲ ಮೊದಲೆಲ್ಲ ಕೈ ತೆಗಿತಿದ್ವಿ. ಇದನ್ನ ಬಂದ್ಮೇಲೆ ನಾವು ಇವಾಗ ಇದ್ರೆ ತೆಗಿತಿದೀವಿ ಸರ್. 3 ವರ್ಷ ಆಯ್ತು. ಎವ್ರಿ ಡೇ ತೆಗಿತೀರಾ? 2 ಡೇಸ್ ಒಂದ್ಸತಿ. ಎಷ್ಟಿದೆ ಎಮ್ಮೆಗಳು? 2 ಇದೆ ಸರ್. ಏನ್ ಮಾಡ್ತಾರೆ ಬೆಣ್ಣೆನ? ಸರ್ ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ, ಮಿಕ್ಕಿದ್ನ ಸೇಲ್ ಮಾಡ್ತೀವಿ. ಉಂಡೆ ಕೊಡ್ತಾರೆ, ಸೇರ್ ಲೆಕ್ಕ. ಎಷ್ಟು ಸೇರು? 150, 150 ರೂಪಾಯಿ. ಓಕೆ ನೋಡಿ ಗ್ರಾಹಕರೇ, ಈ ವಾಷಿಂಗ್ ಮಿಷಿನ್ ಇದೆಲ್ಲ ಎಷ್ಟು ನೀಟಾಗಿದೆ ನೋಡ್ರಿ, ಎಷ್ಟು ನೀಟಾಗಿ ಇಟ್ಟಿದೆ ನೋಡಿ. ಒಂದು ಚೂರು ಗಲೀಜಿದೆ, ಒಂದು ಚೂರು ಕರ ಇದೆಯಾ? ಎಷ್ಟು ನೀಟಾಗಿ ನೋಡಿ. ಮೇಲ್ಭಾಗದಲ್ಲಿ ಯಾವ ತರ ಇದೆಯೋ ತಳಭಾಗದಲ್ಲಿ ಅದೇ ತರ ಇಟ್ಕೊಬೇಕು. ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮೇಲ್ಭಾಗನೇ ಕ್ಲೀನ್ ಮಾಡ್ಕೊತಾರೆ, ಆದ್ರೆ ತಳಭಾಗ ಕ್ಲೀನ್ ಮಾಡಲ್ಲ. ಇವಾಗಲೂ ಕೂಡ ಈ ವಾಷಿಂಗ್ ಮಿಷಿನ್ ನಾವು ಮಾರಾಟ ಮಾಡ್ಬಿಡ್ಬೋದು, ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಸರ್ ವಾಷಿಂಗ್ ಮಿಷಿನ್. ಸುಮ್ಮನೆ ಉತ್ಪ್ರೇಸಿಗೆ ಹೇಳೋದಲ್ಲ, ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ಈಗ ಅದೆಲ್ಲ ಆಯ್ತು, ಓಕೆ. ನೀವು ಬಟ್ಟೆ ವಾಶ್ ಮಾಡೋದಕ್ಕೆ ಏನ್ ಮಾಡ್ತೀರಿ ಸರ್? ಇನ್ನೊಂದಿದೆ ಸರ್, 2 ಇಟ್ಕೊಂಡಿದ್ದೀರಾ? ಬಟ್ಟೆ ಕೈಲಿ ವಾಶ್ ಮಾಡಕ್ಕಾಗತ್ತಾ? ಇದನ್ನ ಬಟ್ಟೆ ವಾಶ್ ಮಾಡಕ್ಕೆ ತಗೊಂಡೋಗಿದ್ದು, ಅದನ್ನ ಒಂದ್ಸಲ ಟ್ರೈ ಮಾಡಿದ್ವಲ್ಲ, ಇದನ್ನ ತಗೊಂಡು ಬಟ್ಟೆ ವಾಶ್ ಮಾಡಕ್ಕೆ ಇಟ್ಕೊಂಡ್ವಿ. ನಮ್ಗೆ ಬಹಳ ಖುಷಿ ಆಗ್ತಿದೆ. ಇದನ್ನ ಪ್ರತಿಯೊಬ್ಬ ರೈತನಿಗೂ ಕೂಡ, ರೈತ ಮನೆಗಳಿಗೆ ಬಹಳ ಅನುಕೂಲವಾದಂತ ಮಿಷಿನ್. ಸರ್ಕಾರ ಈ ಕಡೆ ಗಮನ ಹರಿಸಿ ಇದಕ್ಕೆ ಒಂದು ಸಬ್ಸಿಡಿ ಕೊಟ್ಟು ರೈತರಿಗೆಲ್ಲ ಅನುಕೂಲ ಆಗುವಂಗೆ ನಮ್ಮ ದೇಸಿ ವಾಷಿಂಗ್ ಮಿಷಿನ್ಗೆ ಸಬ್ಸಿಡಿ ಕೊಟ್ರೆ ತುಂಬಾ ರೈತರಿಗೆ, ತುಂಬಾ ಬಡವರಿಗೆ ಕೈಗೆಡಿಸುವಂತ ಬೆಲೆಯಲ್ಲಿ ಸಿಗುತ್ತೆ. ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ನಾನು ಈ ಮುಖಾಂತರ ಸರ್ಕಾರ ಕೇಳೋದೊಂದೇನೆ, ದೇಶಿ ವಾಷಿಂಗ್ ಮಿಷಿನ್ ಭಾಗ್ಯ ಅಂತ ಕೊಟ್ಟರೆ ನಮ್ಮಂತ ಹೆಣ್ಮಕ್ಳುಗಳಿಗೆ ತುಂಬಾ ಯೂಸ್ ಆಗುತ್ತೆ. ನನ್ನ ಹೆಸರು ನಂದಿನಿ ಅಂತ, ಮಳವಳ್ಳಿ ತಾಲೂಕು, ನೆಲ್ಲೂರಲ್ಲಿರೋದು. ನಾನೊಂದು ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ನಮ್ಮ ಮನೆ ಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ದೆ. ಅವಾಗ ಹೇಳಿದ್ರು, ಬೇರೆ ಕಡೆ ಎಲ್ಲ ಯಾಕೆ ಹೋಗೋದು, ದುಡ್ಡು ಸುರಿತೀಯಾ, ಬಾ ಇಲ್ಲಿ ವಿದೇಶಿ ವಾಷಿಂಗ್ ಮಿಷಿನ್ ಇದೆ, ನಮ್ಮ ಮನೆ ಪಕ್ಕದಲ್ಲಿ ತಂದಿದ್ದಾರೆ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ರು. ವಿದೇಶಿ ವಾಷಿಂಗ್ ಮಿಷಿನ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಕಾಲರ್ ಪಟ್ಟಿಗಳು ಮತ್ತೆ ತೋಳಿನ ಪಟ್ಟಿಗಳೆಲ್ಲ ಕೊಳೆ ಹೋಗುತ್ತೆ ಅಂತ ಹೇಳಿದ್ರು. ಅದು ಅಲ್ಲದೆ ಮೇನ್ ರೀಸನ್ ಏನಂದ್ರೆ, ನಮ್ದು ಹೆಂಚಿನ ಮನೆ, ಮೇಲ್ಗಡೆ ಟ್ಯಾಂಕ್ ಇಲ್ಲ. ಇದು ಟ್ಯಾಂಕ್ ಇಲ್ದೇನು ಕೂಡ ಯೂಸ್ ಮಾಡ್ಬೋದು. ನಾನು ಈ ಮುಖಾಂತರ ಸರ್ಕಾರ ಕೇಳೋದೊಂದೇನೆ, ದೇಶಿ ವಾಷಿಂಗ್ ಮಿಷಿನ್ ಭಾಗ್ಯ ಅಂತ ಕೊಟ್ಟರೆ ನಮ್ಮಂತ ಹೆಣ್ಮಕ್ಳುಗಳಿಗೆ ತುಂಬಾ ಯೂಸ್ ಆಗುತ್ತೆ. ನನ್ನ ಹೆಸರು ಪರಶುಮೂರ್ತಿ ಅಂತ, ನಾವು ಶಿವಸಾಗರ ಬ್ಲಾಕಿಂಗ್ ಬಂದಿದ್ದೀವಿ. ನನ್ನ ಮಗಳು ಪ್ರಾಡಕ್ಟ್ ತಗೊಂಡೋಗಿದ್ಲು, ತಗೊಂಡು 1 ವರ್ಷ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಕೂಡ ತಗೊಂಡೋಗ್ತಾ ಇದ್ದೀನಿ. ನಾವು ದೇಶಿ ವಾಷಿಂಗ್ ಮಿಷಿನ್ ಬೇಕು ಅಂತ ನಮ್ಮ ಸಿಸ್ಟರ್ಗೆ ತಗೊಳಕ್ಕೆ ಬಂದಿದ್ದೀವಿ. ದುಡ್ಡೆಲ್ಲ ಲೆಕ್ಕ, ಕಡಿಮೆ ದುಡ್ಡಾದ್ರೂ ಕೊಳೆ ಚೆನ್ನಾಗಿ ಹೋಗುತ್ತೆ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಶಿ ವಾಷಿಂಗ್ ಮಿಷಿನ್ ಸೂಪರ್.